ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನೋಡಿ ಇದು ಬಂದ್ರಿ ಗಿಡ ಕಾಣಿಸ್ತಾಯ್ತಲ್ಲ, ಬಂದ್ರಿ ಗಿಡ ನೋಡಿ. ಈ ಬಂದ್ರಿ ಗಿಡನೇನು ಮಾಡಬೇಕಪ್ಪ ಅಂದರೆ ಸೊಪ್ಪು, ಇದರಲ್ಲಿ ಸೊಪ್ಪು, ಆಮೇಲೆ ಗಿಡ ಪೂರ್ತಿ ಏನು ಮಾಡಬೇಕು, ನಾವು ಗಿಡ ಪೂರ್ತಿ ಬುಡ ಸಮೇತ ಬೇರು ಸಮೇತ ಕಿತ್ಕೊಬೇಕು. ಬೇರು ಸಮೇತ ಕಿತ್ಕೊಂಡು ಕ್ಲೀನಾಗಿ ನೋಡಿ ಈ ಥರ ಬೇರು ಸಮೇತ ಕಿತ್ಕೊಂಡು ಇದರಲ್ಲಿ ಒಂದು ಲೀಟ್ರಷ್ಟು ಒಳ್ಳೆ ಎಳ್ಳು ಎಣ್ಣೆ 1 ಲೀಟ್ರ್ ಹಾಕಿದ್ರೆ ಇದು ಈ ಸೊಪ್ಪು ಇದ್ರ ಎಲ್ಲ ಕಡ್ಡಿ ಸಮೇತ ಬುಡ ಬೇರು ಸಮೇತನೂ ಕ್ಲೀನಾಗಿ ನಾವು ಕಟ್ ಮಾಡಬೇಕು. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಲೀಟ್ರ್ ಎಣ್ಣೆಗೆ ಇದು ಒಂದು ಕೆ ಜಿ ಅಷ್ಟು ಹಾಕ್ಬೇಕು. ಇದನ್ನು 1 ಕೆ ಜಿ ಅಷ್ಟು ಹಾಕಿ, ಇಲ್ಲ ಗಿಡ ಎಷ್ಟೇ ಆದರೂ ಪರವಾಗಿಲ್ಲ, 2 ಕೆ ಜಿ ಗಿಡ ಆದ್ರೂ ಆಗ್ಬೋದು, 1 ಕೆ ಜಿ ಗಿಡ ಆದರೂ ಆಗ್ಬೋದು. ಆಗ್ಬಿಟ್ಟು ಚೆಂದಾಗಿ 1 ಲೀಟ್ರಲ್ಲಿ 3/4 ಲೀಟ್ರ್ ಆಗಬೇಕು ಎಣ್ಣೆ ಇಟ್ಕೊಂಡ್ರೆ. ಆ ಥರ ಕಾಯಿಸಿ ಚೆಂದಾಗಿ ಮಡಕೆನಲ್ಲಿ ಇದಾಗಬೇಕು, ಮಡಕೆನಲ್ಲಿ ಚೆಂದಾಗಿ ಕಾಯಿಸ್ಬೇಕು. ಇದ್ರ ಜೊತೆಗೆ ಬೇಕಾದರೆ ಇನ್ನೊಂದು ಗಿಡ ಐತೆ, ಇಲ್ಲಿ ಕಾಣಿಸ್ತಾ ಇಲ್ಲ ಗಿಡ, ಅದು ನೋಡ್ತಾ ಇದ್ದೀನಿ ನೋಡಿ. ಕಾಡಲ್ಲಿ ಬಂದಿದ್ದೀನಿ ನಾನು, ಕಾಡು ಇದು ಬೆಟ್ಟ ಥರ ಐತೆ ನೋಡಿ, ಕಾಡಲ್ಲಿ ಬಂದಿದ್ದೀನಿ. ಅದಕ್ಕೆ ಕಾಣಿಸ್ತಾ ಇಲ್ಲ ಆ ಗಿಡನ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆ ಗಿಡಗನ ಸಿಕ್ಕಿದ್ರೆ ಆ ಗಿಡ ಇದು 2 ಆಗ್ಬೋದು. ಆಗಿಬಿಟ್ಟು ಇಲ್ಲ ಇದು ಒಂದೇ ಸಾಕು, ಮಸ್ತ್ ಆಗ್ತದೆ, ಇದು ಒಂದೇ ಸಾಕು. ಈ ಒಂದು ಗಿಡ ಹಾಕಿಬಿಟ್ಟು ನಾವೇನು ಮಾಡಬೇಕಂದ್ರೆ ಚೆಂದಾಗಿ ಕಾಯಿಸ್ಕೊಂಡು ಮೈ ಕೈ ನೋವುಗಳು ಎಲ್ಲೆಲ್ಲಿ ಇರ್ತದೋ ಅಲ್ಲೇ ಅಪ್ಲೈ ಮಾಡಬೇಕಾಗ್ತದೆ. 2 ದಿನ ಬಿಡಬೇಕು. 2 ದಿನ ಬಿಟ್ಬಿಟ್ಟು ನಾವು ಮಡಿಕೆನಲ್ಲಿ ಚೆಂದಾಗಿ ಕಾಯಿಸಿದ ಮೇಲೆ 2 ದಿನ ಬಿಡಬೇಕು. 2 ದಿನ ಬಿಟ್ಟ ಮೇಲೆ ಆ ಎಣ್ಣೆನ ಒಂದು ಇದರಲ್ಲಿ ಕ್ಲೀನಾಗಿ ಸೋದಿಸ್ಕೊಬೇಕು, ಜಲ್ಡಿ ಮಾಡ್ಕೊಂಡು ಇದನ್ನೆಲ್ಲ ಬೇರೆ ಕಡೆ ಬಿಸಾಕಬೇಕು. ಇದೆಲ್ಲ ಚೆಂದಾಗಿ ಕರಿ ಥರ ಸುಟ್ಟೋಗ್ತದೆ ಎಲ್ಲ ಬೇಯಿಸೋವಾಗ. ಮಡಿಕೆನಲ್ಲಿ ಬೇಯಿಸೋವಾಗ ಒಳ್ಳೆ ಮಡಿಕೆ ತಗೊಂಡ್ರೆ ಒಳ್ಳೆ ಎಳ್ಳು ಎಣ್ಣೆ, ಫೀವರ್ ಎಣ್ಣೆ ತಗೊಬೇಕು, ಇಲ್ಲಾಂದರೆ ಕೆಲಸ ಮಾಡಲ್ಲ. ಇದು ತಗೊಂಡು ಹಚ್ಕೊಂಡು ನೋಡಿ, ನಾನೆಲ್ಲ ಮಾಡಿಕೊಟ್ಟಿದ್ದೀನಿ ಜನಗಳಿಗೆ ಆಲ್ರೆಡಿ. ಅವರು ಆಪಿಯಾಗವ್ರೆ. ಬೆನ್ನು ಮೂಳೆಗಳು, ಸೊಂಟ ನೋವು, ಆಮೇಲೆ ಮೊಣಕಾಲುಗಳು ನೋವು, ನಮ್ಮ ಕೈಯಲ್ಲಿ ನಡೆಯೋಕೆ ಆಗ್ತಾ ಇಲ್ಲ ಅನ್ನೋರೆಲ್ಲನೂ ಇನ್ನೂ ಐತೆ ರೆಮಿಡಿಗಳು ನಾನು ತೋರಿಸ್ತೀನಿ. ಇನ್ನೂ ಗಿಡಗಳವೆ, ಗಿಡಗಳು ಬೇಕಾದಷ್ಟು ಐತೆ, ನಾನು ವಿಡಿಯೋ ಮಾಡ್ತೀನಿ ನೋಡಿ. ಬಂದರ್ ಗಿಡ ಇದು. ಈ ಬಂದರ್ ಗಿಡದಲ್ಲಿ ಬೇಕಾದಷ್ಟು ಗುಣಗಳೈತೆ. ಇದರ ಒಳ್ಳೆ ಗುಣಗಳು ಕೆಲವ್ರಿಗೆ ಗೊತ್ತಿರ್ತದೆ, ಕೆಲವ್ರಿಗೆ ಗೊತ್ತಿರಲ್ಲ. ಈ ಎಣ್ಣೆ ಎಲ್ಲಿಂದ ತರ್ತಾರೆ ಅಂದರೆ ಇದರಲ್ಲೇ ತಯಾರು ಮಾಡೋದು. ಜಾಸ್ತಿ ಮೂಲಿಕೆಗಳು ಹಾಕಿ ತಯಾರು ಮಾಡ್ತಾರೆ. ನಾನು ಆಲ್ರೆಡಿ ಒಂದು 4-5 ಜನಕ್ಕೆ ಕೊಟ್ಟಿದ್ದೀನಿ, ಪರವಾಗಿಲ್ಲ ಅಂತ ಅವರು ನನಗೆ ಫೋನ್ ಮಾಡಿ ಕಡೆ ಮಾಡಿ. ಇವಾಗ ಮಾಡಬೇಕಂದ್ರೆ ತಿರ್ಗಾ ಬೇರೆಯವ್ರಿಗೆ ಮಾಡಿಕೊಡ್ತೀನಿ ನಾನು. ದಯವಿಟ್ಟು ನೋಡಿ, ನಾನು ನಿಮ್ಗಾಗಿ ನೀವು ಮಾಡ್ಕೊಳ್ಳಿ. ಸುಮ್ಮನೆ ಹೋಗಿ ಟ್ಯಾಬ್ಲೆಟ್ಸ್ ತಿಂದು ಕಿಡ್ನಿಗಳು ಫೈಲರ್ ಆಯಿತು, ಅದು ಫೈಲರ್ ಆಯಿತು, ಆ ಟ್ಯಾಬ್ಲೆಟ್ಸ್ ತಿಂದಾಗ ಮಾತ್ರನೇ ಕೆಲಸ ಮಾಡ್ತದೆ. ಇದು ಶಾಶ್ವತವಾಗಿ ಕೆಲಸ ಮಾಡ್ತದೆ ಇದು, ಆಯಿತಾ? ಟ್ಯಾಬ್ಲೆಟ್ಸ್ ತಿಂದಾಗ ಮಾತ್ರ ಟ್ಯಾಬ್ಲೆಟ್ಸ್ ಕೆಲಸ ಮಾಡ್ತದೆ, ಇದು ಶಾಶ್ವತವಾಗಿ ಕೆಲಸ ಮಾಡ್ತದೆ. ದಯವಿಟ್ಟು ನೋಡಿ, ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ, ಎಲ್ಲ ನೋಡಿ ಇದು ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಕೈಯಲ್ಲಿ ನನ್ನ ಹತ್ರ ಬಂದರೆ ನಾನು ಇದನ್ನೇ ರೆಡಿ ಮಾಡಿಕೊಡ್ತೀನಿ. ಆದರೆ ನನಗೆ ದುಡ್ಡು ಕಾಸೇನು ಬೇಕಾಗಿಲ್ಲ. ನನ್ನ ಹತ್ರ ಬಂದರೆ ಕೇಳಿದ್ರೆ ನಾನು ಇದನ್ನೇ ರೆಡಿ ಮಾಡಿಕೊಡ್ತೀನಿ. ಆರಾಮಾಗಿ ನೀವು ತಗೊಂಡು ಹೋಗ್ಬೋದು, ಆಯಿತಾ? ತಯಾರು ಮಾಡಿದ್ದೀನಿ ಆಲ್ರೆಡಿ, ಎಲ್ಲರಿಗೂ ಕೊಟ್ಟಿದ್ದೀನಿ. ನಾನೇನು ಅವ್ರ ಹತ್ರ ದುಡ್ಡು ತಗೊಂಡಿಲ್ಲ, ನಮಗೆ ಆರಾಮಾಗೈತೆ ಅಂತ ಹೇಳವ್ರೆ. ಇನ್ನು ಕೆಲವು ಮೂಲಿಕೆಗಳು ಹಾಕಿ ಮಾಡಿ ತೋರಿಸ್ತೀನಿ, ನಾನೇ ಲೈವಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡೆಲ್ಲ ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.